ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಷ್ಠಾನ ಹಾಗೂ ಬೆಂಗಳೂರು ದಕ್ಷಿಣ ಹಿರಿಯ ನಾಗರಿಕರ ವೇದಿಕೆ ಸಹಯೋಗದೊಂದಿಗೆ ಭಾರತ ದೇಶದ ಪಿತಾಮಹ ಅಹಿಂಸಾವಾದಿ ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಲು ಪ್ರಮುಖ ನೇತೃತ್ವ ವಹಿಸಿದ್ದ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮ ಜಯಂತಿಯನ್ನು ಆಚರಿಸಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷರಾದ ಮುನಿ ನಾರಾಯಣ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತಾ ಅಭಿಯಾನ ಹಾಗೂ ಕಾಲ್ನಡಿಗೆ ಜಾಥಾ ಏರ್ಪಡಿಸಲಾಗಿತ್ತು. ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಶ್ರೀ ದಿವಾಕರ ನಾಯ್ಡು, ಪೊಲೀಸ್ ಅಧಿಕಾರಿ ಎಂಎಂ ಸ್ವಾಮಿ, ಪರಿಸರ ಪ್ರೇಮಿ ಪ್ರಾಣಿಪ್ರಿಯೆ ವೀಣಾ ಕೇಶವಮೂರ್ತಿ, ಅಂಬೇಡ್ಕರ್ ಪ್ರತಿಷ್ಠಾನದ ಪದಾಧಿಕಾರಿಗಳಾದ ಬೆಂಗಳೂರು ಅಧ್ಯಕ್ಷರಾದ ಆನಂದ್, ಕಾರ್ಯಾಧ್ಯಕ್ಷರಾದ ಮುನಿರಾಜು, ಮಹಿಳಾ ಪದಾಧಿಕಾರಿಗಳಾದ ಜಯಮ್ಮ, ಸುಮಾ, ಜಯಲಕ್ಷ್ಮಿ, ಶಾರದಾ ಸೇರಿದಂತೆ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ಮಹಾತ್ಮ ಗಾಂಧಿಯವರ 150ನೇ ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಹಲವಾರು ಹಿರಿಯರು ಸಹ ಬಂದು ಆಶೀರ್ವಾದ ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸಹ ನಗರ ಜಿಲ್ಲಾ ಕಾರ್ಯಕರ್ತರುಗಳು ಮತ್ತು ರಾಮನಗರ ಜಿಲ್ಲಾ ಕಾರ್ಯಕರ್ತರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮತ್ತು ಸ್ಥಳೀಯವಾಗಿರುವಂತಹ BBMP ಸಫಾಯಿ ಕರ್ಮಚಾರಿಗಳು ಮತ್ತು ಈ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಸಹ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಸಹಕಾರ ಕೊಟ್ಟರು. ನಾವು ಬದುಕಿದ್ದೀವಿ, ಜೊತೆಗೆ ಏನಾದರೂ ಸಾಧನೆ ಮಾಡಿ ಹೋಗಬೇಕು, ಆ ಸಾಧನೆ 4 ಜನಕ್ಕೆ ಒಪ್ಪುವಂಥದ್ದು ಇರಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ ಹಲವಾರು ಜನಪರ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಇದು ಸಹ ಒಂದು ನಮ್ಮ ಕಾರ್ಯಕ್ರಮ. ಈ ಒಂದು ತಿಂಗಳಲ್ಲಿ ಏನು ಆಂಜನಾಪುರ ವಾರ್ಡ್ ಇರ್ಬೋದು ಮತ್ತು ಗೊಟ್ಟಗೇರಿ ವಾರ್ಡ್ ಇರ್ಬೋದು, ಎಲ್ಲೆಲ್ಲಿ ಅತಿ ಹೆಚ್ಚು ಕಸ ಇದೆ ಅದನ್ನು ನಾವು BBMPಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೋರಿಸಿ ಆ ಕಸನ ವಿಲೇವಾರಿ ಮಾಡುವಂಥ ಕೆಲಸ ಮಾಡಿ ನಾವು ಮಾದರಿ ವಾರ್ಡ್ಗಳನ್ನಾಗಿ ಇವೆರಡು ವಾರ್ಡ್ಗಳನ್ನ ಮಾಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಇವತ್ತಿನ ದಿವಸ ಹೋರಾಟ ಮಾಡೋಕ್ಕೆ ನಿಂತಿದೆ. ಖಂಡಿತ ನಮ್ಮ ಹೋರಾಟ ಜಯವಾಗುತ್ತೆ. ನಾವು ವಿಶೇಷವಾಗಿ ನಾವು ಹೇಳ್ತೀವಿ BBMP ಅಧಿಕಾರಿಗಳಿಗೆ, ಎಲ್ಲಿ ಕಸ ಇದ್ದರೂ ಸಹ ನಾವು ಅಲ್ಲಿ ಜನಗಳಿಗೆ ತೋರಿಸೋವಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ನೀವು ಆ ತೋರಿಸೋ ಕೆಲಸನ ಮಾಡ್ಕೊಂಡೇ ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ನೀವು ಸಂಬಳ ತಗೊತಾ ಇದ್ದೀರಾ BBMP ಅಧಿಕಾರಿಗಳು. ನಮಗೆ ಕೊರೋನಾ ಬಂದರೂ ಸಂಬಳ ಕೊಟ್ಟಿದ್ದೀವಿ, ನಿಮಗೆ ನಾವು ಸತ್ರು ನಿಮ್ಗೆ ಸಂಬಳ ಕೊಟ್ಟಿದ್ದೀವಿ. ಆದರೆ ಕೆಲಸ ಮಾಡೋ ಜವಾಬ್ದಾರಿ ನಿಮ್ಮದು. ಆ ಜವಾಬ್ದಾರಿ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಮೈ ಮರೆದೇ ನೀವು ಕೆಲಸ ಮಾಡ್ತೀರಾ ಅಂದ್ಕೊಂಡಿದ್ದೀವಿ. ಈ 1 ತಿಂಗಳ ಕಾಲ ನೀವು ಏನೆಲ್ಲಿ ಕೆಲಸ ಮಾಡ್ತೀರಾ ನಮ್ಮ ಗೊಟ್ಟಗೇರಿ ವಾರ್ಡಲ್ಲಿ ಮತ್ತು ಆಂಜನಾಪುರ ವಾರ್ಡಲ್ಲಿ ಅನ್ನೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ಪದಾಧಿಕಾರಿಗಳು ಕಣ್ಣಾಯಿಸ್ತಾ ಇರ್ತಾರೆ. ದಯವಿಟ್ಟು ಎಲ್ಲೇ ಕಸ ಇರಲಿ ಆ ಕಸನ ಮುಕ್ತ ಮಾಡೋವಂಥ ಕೆಲಸನ ನೀವು ಅಚ್ಚುಕಟ್ಟಾಗಿ ಅತಿ ಜಾಗರೂಕತೆಯಿಂದ ಆದಷ್ಟು ಬೇಗ ನೀವು ಕೆಲಸ ಮಾಡಬೇಕು. ವಿಶೇಷವಾಗಿ ಈ ನಮ್ಮ ಗ್ರಾಮೀಣ ಕೂಟ ಅಂದರೆ ನಮ್ಮ ಗುರುಕುಲ ಶಾಲೆ ಹತ್ರ ಪಕ್ಕದಲ್ಲಿ ತುಂಬ ಕಸ ಬೀಳ್ತಾ ಐತೆ ಅಂತ ಹೇಳ್ಬಿಟ್ಟು ನಾವು ಈ ಜಾಥಾ ಬರೋ ಟೈಮಲ್ಲಿ ಕರೆ ಮಾಡಿ ಹೇಳಿದ್ರು. ದಯವಿಟ್ಟು ಅಲ್ಲಿ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಆ ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರ ಮನೆಯವ್ರಿಗೆ ಹೆಚ್ಚು ಕಮ್ಮಿ ಆಗುತ್ತೆ. ಇವಾಗ ಒಂದು ಸಾರಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಂಟ್ ಆದರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ. ಖಂಡಿತ ನೀವು ಜವಾಬ್ದಾರಿ ಹೊತ್ಕೊಂಡು ಆ ಕಸನ ಅಲ್ಲಿ ಹಾಕ್ದಿದ್ದಂಗೆ ಮಾಡಬೇಕಾದ್ರೆ ಜವಾಬ್ದಾರಿ ನಿಮ್ಮದು. ಅದೇ ಅಲ್ಲ, ಎಲ್ಲೂ ಸಹ ನೀವು ಯಾರೇ ಕಸ ಹಾಕ್ತಾಯಿದ್ರು ರೋಡಲ್ಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಬೇಕು. ಮಾರ್ಷಲ್ಗಳಿದ್ದೀರಾ, ನೀವು ಕೆಲಸಗಾರರಿದ್ದೀರಾ ಮತ್ತು ಆಫೀಸರ್ಗಳಿದ್ದಾರೆ, ನಿಮ್ಮ ಕೆಲಸ ನೀವು ಮಾಡಬೇಕು. ನೀವು ಕೆಲಸ ಮಾಡಿಲ್ಲ ಅಂದಾಗ ಕಿವಿ ಹಿಂಡ ಕೆಲಸ ನಾವು ಮಾಡ್ತೀವಿ. ದಯವಿಟ್ಟು ಅದನ್ನು ಮಾಡ್ಕೊಳೋದು ಬೇಡ. ಖಂಡಿತವಾಗೂ ನೀವು ಈ ಕೆಲಸ ಮಾಡ್ತೀವಿ ಅಂದ್ಕೊಂಡಿದ್ದೀರಿ. ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಏನೇ ಕೆಲಸ ಮಾಡಿದ್ರು ಅದು ಒಳ್ಳೆಯ ಕೆಲಸ ಆಗಿರುತ್ತೆ, 4 ಜನಕ್ಕೆ ಮೆಚ್ಚುವಂಥ ಕೆಲಸ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಸಹಕಾರ ಕೊಟ್ಟರೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್ ಮಾತಾ ಕಿ, ಜೈ ಅಂಬೇಡ್ಕರ್ ಅವರು. ಎಲ್ರಿಗೂ ನಮಸ್ಕಾರ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಗಾಂಧಿ ಜಯಂತಿ ಅಕ್ಟೋಬರ್ 2. ಅದೇ ರೀತಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹುಟ್ಟಿದ ದಿನಾಂಕನೂ. ಮಹಾತ್ಮ ಗಾಂಧಿಯವರು ಸ್ವಚ್ಛತೆ ಬಗ್ಗೆ ತಮ್ಮ ಜೀವನದ ಸಂಪೂರ್ಣ ಅವಧಿಯನ್ನು ಜನಗಳಿಗೆ ತಿಳಿಸಬೇಕು ಅಂತ ಹೇಳಿ
ಭಾಳಷ್ಟು ಪ್ರಯತ್ನಪಟ್ಟರು. ಅದರಿಂದ ಹಳ್ಳಿಗಳಲ್ಲಿ ಒಂದು ಅವೇಕನಿಂಗ್ ಶುರುವಾಯಿತು. ಹೇಳ್ತಾರೆ, ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಅಂತ ಹೇಳಿ ಬ್ರಿಟನ್ನಿಗೆ ಹೋದಾಗ ಬೆಳಗಿನ ಜಾವ ಮಹಾತ್ಮ ಗಾಂಧಿಯವರು ಕಸ ಗುಡಿಸ್ತಾ ಇದ್ರಂತೆ. ಅವರು ಅಧ್ಯಕ್ಷತೆಗೆ ಅಂತ ಹೇಳಿ ಹೋಗಿದ್ದು. ಆವಾಗ ಇಡೀ ಬ್ರಿಟಿಷ್ ಸರ್ಕಾರವೇ ನಡುಗಕ್ಕೆ ಶುರುವಾಯಿತು. ಏನಿದೆ ಇಂಥ ವ್ಯಕ್ತಿನೂ ಪ್ರಪಂಚದಲ್ಲಿರ್ತಾರ ಅಂತ ಹೇಳಿ. ಈಗ ನಾನು ನಿಮಗೆಲ್ಲ ಕಳಕಳಿಯಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಾವು ಆರ್ಮಿಯವರು, ಆದ್ದರಿಂದ ಭಾಷಣದಲ್ಲಿ ಇಂಟ್ರೆಸ್ಟ್ ತಗೊಳ್ಳಲ್ಲ, ಕೆಲಸದಲ್ಲಿ ಇಂಟ್ರೆಸ್ಟ್ ತೊಗೊಳ್ತೀವಿ. ಹಿಂದೆ ನಿಂತಿರೋ ಪಾರ್ಕ್ಗೆ ಭಾಳಷ್ಟು ಶ್ರಮ ವಹಿಸಿ 6 ತಿಂಗಳು ಹೋರಾಡಿ ಭಾಳಷ್ಟು ವ್ಯವಸ್ಥೆಗಳನ್ನು BBMPಯಿಂದ ಮಾಡಿಸಿದ್ವಿ. ಈಗ ಸುಂದರವಾದಂತಹ ಒಂದು ಪಾರ್ಕ್ ಆಗಿದೆ. ಅದೇ ರೀತಿ ತಾವು ಎಲ್ಲಿದ್ದೀರೋ ಅಕ್ಕಪಕ್ಕದ ಮನೆಗಳಲ್ಲಿ ಇವತ್ತು ನಾವು ಏನು ಕಾರ್ಯಕ್ರಮನ ಇಲ್ಲಿ ಹಮ್ಮಿಕೊಂಡಿದ್ವು, ಆ ಕಾರ್ಯಕ್ರಮದ ಪ್ರತಿದಿನವೂ ಅವರಲ್ಲಿ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸಾರ್ಥಕವಾಗುತ್ತೆ. ಸ್ವಚ್ಛತೆ ಅನ್ನೋದು ಯಾರೊಬ್ಬರ ಸೊತ್ತಲ್ಲ, ಎಲ್ಲರಿಗೂ ಬೇಕು. ಆದ್ದರಿಂದ ತಮ್ಮಗಳನ್ನ ಮತ್ತೊಂದು ಸರಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇವತ್ತು ಮುನಿನಾರಾಯಣವರ ಒಂದು ಅಧ್ಯಕ್ಷತೆಯಲ್ಲಿ ಅಂಬೇಡ್ಕರ್ ಪ್ರತಿಷ್ಠಾನ ವತಿಯಿಂದ ಈ ಕಾರ್ಯಕ್ರಮವನ್ನು ಭಾಳ ಸುಂದರವಾಗಿ ಹಮ್ಮಿಕೊಂಡಿದ್ದಾರೆ. ಅದರ ಫಲ ಹಾಗೂ ಅದರಿಂದ ಸಮಾಜಕ್ಕೆ ಒಂದು ಸೇವೆ ಆಗಬೇಕು. ಆ ಸೇವೆ ಯಾವಾಗ ಆಗುತ್ತೆ ಅಂದರೆ ನಮ್ಮಲ್ಲಿ ಆ ಸೇವಾ ಮನೋಭಾವ ಬಂದಾಗ ಮಾತ್ರ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ವೀಣಾ ಕೇಶವಮೂರ್ತಿ. ಸೊ ಈ ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಈ ಹುಟ್ಟುಹಬ್ಬದ ದಿನವನ್ನು ವಿಶೇಷ ರೀತಿಯಲ್ಲಿ ಆಚರಿಸ್ತಾ ಇರೋ ಅಂಬೇಡ್ಕರ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುನಿನಾರಾಯಣ್ ಸರ್ ಅವರು ಟೀಮಿಗೆ ಕೃತಜ್ಞತೆಗಳನ್ನ ಹೇಳ್ತೀನಿ. ಯಾಕಂದರೆ ಇವತ್ತು ಬೆಳಗ್ಗೆಯಿಂದ ನಾವು ಜಾಥಾ ನೋಡ್ತಾ ಇದ್ದೀವಿ. ಸುಮಾರು ಜನರನ್ನ ಸೇರಿಸ್ಕೊಂಡು ಒಂದು ಏನಂದರೆ ಎಲ್ರಿಗೂ ನಾವು ಕರೀದೇ ಇದ್ರು ನಾವು ಹೋಗ್ತಾ ಇರೋದು ಒಂದು ಅಭಿಯಾನ ಥರ ಕಾಣಿಸ್ತಾ ಇತ್ತು. ಅಂದರೆ ನೀವು ಮಾಡಬೇಕು ಅನ್ನೋ ಮೆಸೇಜ್ನ ಅವರು ಸೊಸೈಟಿಗೆ, ನೋಡ್ತಾ ಇರೋ ಜನಗಳಿಗೆ ಕೊಡ್ತಾಯಿದ್ರು. ಆ್ಯಂಡ್ ಮುಖ್ಯವಾಗಿ ಸ್ವಚ್ಛತೆ ಪ್ರಧಾನತೆ ಇಟ್ಕೊಂಡಿರ್ತಿದ್ದ ಗಾಂಧೀಜಿಯವರ ನೆನಪು ನನಗಿನ್ನೂ ಇದೆ. ಒಂದು ಮಾತು ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದು, ನಿಮ್ಮ ಶೌಚಾಲಯವನ್ನು ನೀವೇ ಸ್ವಚ್ಛ ಮಾಡ್ಕೋಬೇಕು ಅನ್ನೋದು. ಖಂಡಿತವಾಗೂ ಬೇರೆಯವ್ರಿಗೆ ಕೆಲಸ ಕೊಡಬೇಕಾದ್ರೆ ನಮಗೆ 2 ಸತಿ ಯೋಚನೆ ಮಾಡಬೇಕಾಗತ್ತೆ. ಹೌದಲ್ಲ, ಇವರು ಇಂಥವ್ರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ, ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಅನ್ನೋದು ಒಂದು ಆ ಥಾಟು ಅವತ್ತಿಂದ ಇವತ್ತುವರೆಗೂ ಇದೆ. ಸೊ ಯಾರನ್ನು ಆಳ ಅಂತ ನೋಡೋದಾಗಲಿ ಆ ಥರದ್ದಿಲ್ಲ. ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳೋ ಪ್ರವೃತ್ತಿನಲ್ಲಿ ಜನರು ಹೆಚ್ಚಿಗೆ ಆ ಕಡೆ ಒತ್ತು ಕೊಡಲಿ. ಮುಖ್ಯವಾಗಿ ಇವತ್ತು BBMPನವ್ರನ್ನ ನಾವು ನೆನೆಸ್ತೀವಿ. ಯಾಕಂದರೆ ಕೊರೋನಾ ಟೈಮಲ್ಲಿ ನಿಜವಾಗೂ ಅದ್ಭುತವಾದ ಕೆಲಸಗಳು ಮಾಡಿದ್ದಾರೆ. ನಾನು ಅವ್ರ ಜೊತೆ ಇದ್ದು ನೋಡಿರೋದ್ರಿಂದ ಜೀವಿಗಳನ್ನ ಒತ್ತೆ ಇಟ್ಟು ನಮಗೆ ಬೇಡದೇ ಇರೋ ಕಸಗಳನ್ನ ಅವ್ರು ತೊಗೊಂಡು ಹೋಗಿ ತುಂಬ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮೂಲಕ ಅವರಿಗೆ ಹೆಚ್ಚಿನ ರೆಸ್ಪೆಕ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಮುನ್ನಾರಾಯಣ್ ಸರ್ ಮತ್ತು ಅವ್ರ ಟೀಮ್ಗೆ ಥ್ಯಾಂಕ್ ಯು. ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಮಾನ್ಯ ನಮ್ಮ ಮುನ್ನಾರಾಯಣ್ ಸಾಹೇಬರು ಹಮ್ಮಿಕೊಂಡಂಥ ಕಾರ್ಯಕ್ರಮ ಬಹಳ ಸ್ವಚ್ಛತಾ ಕಾರ್ಯಕ್ರಮ ಅಂತ ಅವರು ಎಲ್ಲನೂ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಪರವಾಗಿ ಅವರು ಎಲ್ಲ ಮಾತಾಡಿದ್ದಾರೆ. ನಮ್ಮ ಜನರಲ್ ಅವರು ಮಾತಾಡಿದ್ದಾರೆ, ನಮ್ಮ ಮುನ್ನಾರಾಯಣ್ ಸಾಹೇಬರು ಮಾತಾಡಿದ್ದಾರೆ. ಆದರೆ ನಾನು ಗಾಂಧೀಜಿಯವರ ಬಾಲ್ಯದ ಸವಿ ನೆನಪನ್ನು ಸ್ವಲ್ಪ ಮೆಲುಕು ಹಾಕ್ತಾ ಇದ್ದೀನಿ. ಅವರು ಅಕ್ಟೋಬರ್ 2, 1892ನಲ್ಲಿ ಗುಜರಾತ್ ರಾಜ್ಯದ ಪೋರ್ಬಂದರ್ನ ಕಾತೆವಾಡದಲ್ಲಿ ಹುಟ್ಟಿದಂಥ ಒಬ್ಬರು ಮಹಾನ್ ವ್ಯಕ್ತಿ. ಇವರ ತಾಯಿ ಬಂದ್ಬಿಟ್ಟು ಪುತಲಿಬಾಯಿ, ಅವರ ತಂದೆ ಬಂದ್ಬಿಟ್ಟು ಕರಮಚಂದ್ರ ಗಾಂಧಿ. ಇವರ ಬಾಲ್ಯದ ಹೆಸರು ಮೋಹನ್ ದಾಸ್ ಕರಮಚಂದ್ರ ಗಾಂಧಿ. ಆದರೆ ಇವರು ಅಲ್ಲಿ ಬಾಂಬೆಯಲ್ಲಿ BA ಮಾಡಿದ್ರು. ನಂತರ ಲಂಡನ್ಗೆ ಹೋದರು, ಅಲ್ಲಿ ಬ್ಯಾರಿಸ್ಟ್ರಾಗಿ ಕೆಲಸ ಮಾಡಿದ್ರು. ಅವರು ನಾನಾ ಒಂದು ಇದರಲ್ಲಿ ಭಾಗವಹಿಸಿದ್ದಾರೆ. ಒಂದು ಕ್ವಿಟ್ ಇಂಡಿಯಾ ಚಳವಳಿ, ಒಂದು ಉಪ್ಪಿನ ಸತ್ಯಾಗ್ರಹ. ಬ್ರಿಟಿಷರು ಉಪ್ಪಿನ ಮೇಲೆ ತೆರಿಗೆ ಹಾಕಿದಾಗ ಇವರು ಅದನ್ನು ತೆರಿಗೆನ ಬಿಡಿಸ್ಬೇಕಂತ ಹೇಳ್ಬಿಟ್ಟು ಅವರು ಅಲ್ಲಿ ಒಂದು ಆಂದೋಲನ ಹಮ್ಮಿಕೊಂಡಿದ್ದರು. ನಂತರ ಬಾಲ್ಯದ ದಿನಗಳಲ್ಲಿ ಅವರು ಸೌತ್ ಆಫ್ರಿಕಾಗೆ ಹೋಗಿದ್ದರು. ಅಲ್ಲಿ ಬಂದ್ಬಿಟ್ಟು ಒಂದು ಆಂದೋಲನ ಹಮ್ಮಿಕೊಂಡಿದ್ದರು. ನೆಲ್ಸನ್ ಮಂಡೇಲಾ ವತಿಯಿಂದ ಅವರು
ಅವರ ಒಂದು ಸಹಕಾರದಿಂದ ಅವರು ಭಾರಿ ಕಷ್ಟಪಟ್ಟು ಎಲ್ಲ ಒಂದು ಅನುಕೂಲತೆಗಳನ್ನು ಮಾಡಿಕೊಂಡು ಮತ್ತೆ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದಾದಮೇಲೆ ಗುಜರಾತ್ನಲ್ಲಿ ಒಂದು ಶಬರಿಮತಿ ಆಶ್ರಮವನ್ನು ಓಪನ್ ಮಾಡಿಕೊಂಡು ಇಲ್ಲಿ ಬಾಲ್ಯದಿಂದ ಸವಿನೆನಪನ್ನ ನೆನ್ಕೊಂಡು ಆಮೇಲೆ ಇಲ್ಲಿನೇ ಅವರು ನೆಲೆಸಿ ಎಲ್ರಿಗೂ ಸ್ವಚ್ಛತಾ ಕಾರ್ಯಕ್ರಮ ಅದು ಇದು ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡಿದ್ರು. ಜೈ ಭೀಮ್, ಜೈ ಕರ್ನಾಟಕ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿನದ ಸಭೆಯ ಮುಖ್ಯಸ್ಥರಾಗಿ ಕುಂತ ಮುನ್ನಾರಾಯಣಪ್ಪರವರೇ, ಸುಮರವರೇ, ಇದೇ ಕಾರ್ಯ ಬಂಧು ಭಗಿನರೇ, ಈ ದಿನ ಗಾಂಧೀಜಿಯವರ 155ನೇ ಹುಟ್ಟುಹಬ್ಬ ಮತ್ತು ಆಚರಣೆ 156ನೇ ಆಚರಣೆ ಇದು. ಇದ್ರ ಬಗ್ಗೆ ನಾವೆಲ್ಲ ಸೇರಿದ್ದೇವೆ. ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಅವರ ಗಾಂಧೀಜಿಯವರ ಒಂದು ಮಾತಿನಂತೆ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಇವತ್ತೆಲ್ಲ ಇಲ್ಲಿ ಸೇರಿದ್ದೇವೆ. ಈ ದಿನ ಅವರ ಹುಟ್ಟುಹಬ್ಬದ ಜ್ಞಾಪಕಾರ್ಥವಾಗಿ ನಾವು ಇಲ್ಲಿ ಅವರ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಆಚರಣೆಯಲ್ಲಿ ಗಾಂಧೀಜಿಯವರ ಒಂದು ಮಾತನ್ನು ಹೇಳಿದ್ದಾರೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ, ಸಾಯುವ ತನಕ ಸಂಸಾರ ಗಂಡ ಗುಂಡಿ ಹೀಗಾಗಬಾರ್ದು. ಮಾನವನಾಗಿ ಹುಟ್ಟಿದ ಮೇಲೆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ? ಪ್ರಾಣಿಗಳು ಬದುಕುವುದಕ್ಕೋಸ್ಕರ ತಿಂತವೆ, ಅದೇ ಮನುಷ್ಯ ತಿಂದು ಬದುಕಿ ಸಾಧನೆ ಮಾಡ್ಕೊಂತ ಕೆಲಸ. ಈ ಸಾಧನೆ ಮಾಡಿದ್ರೆ ಆಗ ಮಾತ್ರ ಮನುಷ್ಯತ್ವ ಅಂತ. ಸುಮ್ಮನೆ ತಿಂದು ಸತ್ತರೆ ಅದು ಯಾವ ಪ್ರಯತ್ನ ಆಗಲ್ಲ. ಯಾವುದೇ ಮನುಷ್ಯ ತನ್ನ ಬರೀ ಉದ್ದೇಶಕ್ಕೋಸ್ಕರ ಅಲ್ಲದೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಯಾರು ದುಡಿತಾರೋ ಅವರು ನಿಜವಾದ ದೇವರು ಅಂತ. ಅದೇ ರೀತಿ ಗಾಂಧೀಜಿಯವರು ನಮ್ಮ ದೇಶದ ಏಳ್ಗೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಕಡೆಗೆ ಮಹಾತ್ಮ ಎಂಬತಕ್ಕಂಥ ಪದವನ್ನು ಪಡೆದರು. ಇಡೀ ಭಾರತ ದೇಶದಲ್ಲಿ ಗಾಂಧೀಜಿಯನ್ನು ಬಿಟ್ಟರೆ ಮಹಾತ್ಮ ಅಂದ್ಕೊಂಡವರು ಯಾರೂ ಇಲ್ಲ ಈಗ. ಅದರಿಂದ ಮಹಾತ್ಮ ಅಂದ್ಕೊಬೇಕಾದ್ರೆ ಭಾಳ ಸಾಧನೆ ಮಾಡಬೇಕು. ಅಂಥ ಸಾಧನೆಯನ್ನು ಮಹಾತ್ಮ ಗಾಂಧೀಜಿಯವರು ನಮಗೆ ಮಾರ್ಗದರ್ಶನ ಅವರು ಸಾಧನೆ ಮಾಡಿ ನಮಗೂ ಬಿಟ್ಟು ಹೋಗಿದ್ದಾರೆ. ಅವರ ಸಾಧನೆಯನ್ನು ನಾವು ಮಾಡಬೇಕಾಗಿದೆ. ಇದಕ್ಕೆ ಗಾಂಧೀಜಿಯವರು ಒಂದು ಮಾತಾಡಿದ್ರು, ಎರೆ ಮಾನವ, ಸತ್ಯವನ್ನು ನುಡಿ, ಸತ್ಯ ಮಾರ್ಗದಲ್ಲಿ ನಡೆ, ಸತ್ಯ ಮಾರ್ಗ ಯಾವುದೆಂಬುದನ್ನು ಅರಿತು ನಿನ್ನ ಕೆಲಸವನ್ನು ನೀನು ಮಾಡು, ನಿನಗೆ ನಾಚಿಕೆಯಾಗುವಂತೆ ಯಾವ ಕೆಲಸವನ್ನು ಮಾಡಬೇಡ ಅಂತ ಒಂದು ಮಾತು ಹೇಳಿದ್ರು. ಅದನ್ನು ಯಾವತ್ತೂ ನಾವು ಸತ್ಯವಂತರಾಗೇ ಬರಬೇಕು, ನಿಜವನ್ನೇ ನುಡಿಬೇಕು. ಅಂಥ ಮಾತ್ರ ಮನುಷ್ಯನಿಗೆ ಸಾಧ್ಯ. ಅದನ್ನ ಪ್ರತಿಯೊಂದು ಕೆಲಸನೂ ಕೂಡ ಇನ್ನೊಂದು ಸರಣಿ ಹೇಳಿದ್ರು, ಕಾಯಕವ ಮಾಡುತ್ತಿರು ಕಾಯ ಅಳಿವ ತನಕ, ಕಾಯಕವು ಕಾಯುವುದು ಕಾಯ ಗೌರವವ, ಕಾಯವನ್ನು ದಂಡಿಸದೆ ತಿನ್ನುವುದು ಅತಿಯೇಯ ಅಂತ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಕಾಯಕ ಮಾಡಬೇಕು. ನೋಡಿ, ನಾವು ಯಾರೋ ಸಂಪಾದನೆ ಮಾಡುತ್ತಿಂದರೆ ಅದು ಕೂಡ್ತಿದ್ದಂಗೆ, ನಾವೇ ಸಂಪಾದನೆ ಮಾಡ್ತಿಂದರೆ ಅದು ದೇವ್ರ ಪ್ರಸಾದ ತಿಂದಾಗೆ. ಅದನ್ನು ಪ್ರತಿಯೊಬ್ಬ ಮನುಷ್ಯ ತಾನು ಇರೋವರೆಗೂ ದುಡ್ಡು ತಿನ್ನಬೇಕೆ ಹೊತ್ತು ಬೇರೆಯವ್ರು ತಿಂದಿದ್ದನ್ನು ಬೇರೆಯವ್ರು ಸಂಪಾದನೆ ಮಾಡಿದ ತಿನ್ಬಾರ್ದು. ನನ್ನಲ್ಲಿ ನಾವು ಗುರಿ ಇಟ್ಕೋಬೇಕು. ಏನಪ್ಪ, ನಾವು ಯಾವಾಗಲೂ ಸತ್ಯ, ನ್ಯಾಯ, ಧರ್ಮ ಮತ್ತು ಇನ್ನೇನಪ್ಪ ಅಂದರೆ ನುಡಿದಂತೆ ನಡೆಯಕ್ಕಂಥ ಮಾನವನಾದರೆ ಮಾತ್ರ ನಿನ್ನ ಹುಟ್ಟಿಗೆ ಸಾರ್ಥವಾಗುತ್ತೆ. ನಿನ್ನ ಹೆಂಡತಿ ಮಕ್ಕಳಿಗೋಸ್ಕರ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಕೂಡ ನಿನ್ನಿಂದ ಯಾರೂ ಬರಲ್ಲ. ಆದ್ದರಿಂದ ನೀನು ಸಂಪಾದನೆ ಮಾಡೋದನ್ನು 10 ಜನಕ್ಕೆ ಹಂಚಿ ಅವರಿಂದ ನೀವು ಯಶಸ್ಸನ್ನು ಪಡೆದ್ರೆ ಮಾತ್ರ ಅದು ಜೀವನ ಸಾರ್ಥವಾಗುತ್ತೆ ಅಂತ ಹೇಳಿ ಮಹಾತ್ಮರು ಹೇಳಿ ತಿಳಿಸಿದ್ದಾರೆ.